ನಮಸ್ಕಾರ ವೀಕ್ಷಕರೇ, ರಾಯರ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಸುರಪುರದಲ್ಲಿ ಕಾರ್ಮಿಕರ ಲೈಸೆನ್ಸ್ ಮಾಡಿಕೊಡುವುದಕ್ಕೆ ಅಧಿಕಾರಿಗಳು ಹಣ ಲೂಟಿ ಮಾಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಹೀಗಾಗಿ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಾರ್ಮಿಕರು ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಾ ಕಾರ್ಮಿಕರ ನಿರೀಕ್ಷಕರು ಸುರಪುರ ವೃತ್ತ. ಸುರಪುರದಲ್ಲಿ ಕಾರ್ಮಿಕರ ಲೈಸೆನ್ಸ್ ಮಾಡಿಕೊಡುವುದಕ್ಕೆ ಅಕ್ರಮವಾಗಿ 4,000 ಹಣ ಲೂಟಿ ಮಾಡಿ ಭ್ರಷ್ಟಾಚಾರವೆಸಗುತ್ತಿರುವ ಸದರಿ ಅಧಿಕಾರಿಯ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕೆಂದು ಅಧಿಕಾರಿಗಳಿಗೆ ಕಾರ್ಮಿಕರ ಆಕ್ರೋಶ. ಸುರಪುರದ ಕಾರ್ಮಿಕರ ನಿರೀಕ್ಷಕರ ಕಚೇರಿಯಲ್ಲಿ ಯಾವುದೇ ಕಾರ್ಮಿಕರಿಗೆ ಪರವಾನಗಿ ನೀಡಬೇಕಾದರೆ ಸರಕಾರದ ನಿಯಮ ಮೀರಿ ಹಣವನ್ನು ಸುಲಿಗೆ ಮಾಡುತ್ತಿದ್ದಾರೆ. ಇದನ್ನು ಕೇಳಿದರೆ ಅವರು ಯಾವುದೋ ಕುಂಟು ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಒಬ್ಬ ಕಾರ್ಮಿಕನಿಗೆ 5 ವರ್ಷದವರೆಗೆ ಪರವಾನಗಿ ನೀಡಬೇಕಾದರೆ 810 ರೂಪಾಯಿ ಇರುತ್ತದೆ. ಆದರೆ ಇಲ್ಲಿನ ಅಧಿಕಾರಿ 810 ರೂಪಾಯಿ ಬದಲಾಗಿ 4,000 ರೂಪಾಯಿ ಹಣವನ್ನು ಕಾರ್ಮಿಕರಿಂದ ಸುಲಿಗೆ ಮಾಡಿ ಲೈಸೆನ್ಸ್ ಕೊಡುತ್ತಿದ್ದಾನೆ. ಪ್ರತಿ ಅಂಗಡಿಯ ಮಾಲೀಕರಿಂದ ಸದರಿ ಹಣವನ್ನು ಸುಲಿಗೆ ಮಾಡುತ್ತಿದ್ದಾರೆ. ಆದ್ದರಿಂದ ದಯಾಳುಗಳಾದ ತಾವುಗಳು ಸದರಿ ಅಧಿಕಾರಿಯ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ಸೇವೆಯಿಂದ ವಜಾಗೊಳಿಸಿ. ಅಕ್ರಮ ವ್ಯವಹಾರವನ್ನು ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಜಿಲ್ಲೆ ಘಟಕ ಯಾದಗಿರಿ ಇದ್ದು ಮಾನ್ಯ ಜಿಲ್ಲಾ ಅಧಿಕಾರಿಗಳಿಗೆ ಯಾದಗಿರಿ ಜಿಲ್ಲೆ ಯಾದಗಿರಿ ಮನವಿ ಪತ್ರ ಸಲ್ಲಿಸಿದರೂ ಯಾವುದೇ ರೀತಿ ಈ ಅಧಿಕಾರಿ ಮೇಲೆ ಕ್ರಮವನ್ನು ತಗೊಂಡಿಲ್ಲ. ಹೌದ್ರಿ, ಒಂದು ವರ್ಷಕ್ಕೆ 800. 5 ವರ್ಷಕ್ಕೆ ರೀ ಎಷ್ಟು ರೀ? 3 ದಿನ. ಸರ್ 3 ದಿನ ಬಿಟ್ಟು 3 ದಿನ ರೀ. ಓಕೆ. ಅವ್ರು